ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿಶಾಂತ್. ಇವತ್ತು ನಿಮ್ಮೊಂದಿಗೆ ಪೌಲ್ಟ್ರಿ ಕ್ಲೀನಿಂಗ್ ಪ್ರೊಸೆಸ್ ಹೇಗಿರುತ್ತೆ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಮೊನ್ನೆ ವಿಡಿಯೋನಲ್ಲಿ ತೋರಿಸಿರೋ ಪ್ರಕಾರ ಎಲ್ಲ ಐಟಮ್ಗಳನ್ನು ಬಿಚ್ಚುತ್ತಾ ಬಂದ್ವಿ. ಹಾಗೆ ಸೈಡ್ ಇಡ್ತಾ ಬಂದ್ವಿ. ಅದನ್ನ ಇವಾಗ ಕಲೆಕ್ಟ್ ಮಾಡಿಬಿಟ್ಟು ನಾವು ಸ್ಟೋರ್ ರೂಮ್ನಲ್ಲಿ ಇಡ್ತಾ ಇದ್ದೇವೆ. ಸ್ಟೋರ್ ರೂಮ್ನಲ್ಲಿ ಏನಕ್ಕೆ ಇಡ್ತಾ ಇದೀವಿ ಅಂತ ಹೇಳಿದ್ರೆ ಎಲ್ಲ ಐಟಮ್ಗಳು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಹಾಗೆ ಪ್ರತಿಯೊಂದು ಐಟಮ್ನು ನಾವು ವಾಶ್ ಮಾಡಬೇಕಾಗುತ್ತೆ. ಅದು ನಿಮ್ಮೊಂದಿಗೆ ನಾನು ನೆಕ್ಸ್ಟ್ ಶೇರ್ ಮಾಡ್ಕೊತೇನೆ. ಆಟೋಮೆಟಿಕ್ ಫೀಡರ್‌ನಲ್ಲಿ ಸಣ್ಣ ಪುಟ್ಟ ಸ್ಪೇರ್ ಪಾರ್ಟ್ಸ್ ಇರ್ತವೆ. ಅದು ಯಾವುದೇ ಕಾರಣಕ್ಕೂ ಮಿಸ್ ಆಗದೆ ಇರೋಂಗ್ ನೋಡ್ಕೊಬೇಕು. ಹಾಗೆ ಇನ್ ಕೇಸ್ ಏನಾದ್ರು ಮಿಸ್ ಆಯ್ತು ಅಂತ ಹೇಳಿದ್ರೆ, ಸದ್ಯಕ್ಕೆ ಸ್ವಲ್ಪ ಇದಾವೆ. ಅದು ಮಿಸ್ ಆಯ್ತು ಅಂತ ಹೇಳಿದ್ರೆ, ಒಂದು ಫೀಡರ್ ಲೈನ್‌ನಲ್ಲಿ ಒಂದು ಫೀಡರ್ ಮಿಸ್ ಆಯ್ತು ಅಂತ ಹೇಳಿದ್ರು ಕೂಡ ನಾವು ಆ ಫೀಡರ್‌ನ ಆನ್ ಮಾಡೋದಕ್ಕೆ ಆಗೋದೇ ಇಲ್ಲ. ನೀವು ಕೇಳ್ಬೋದು, ಕಳೆದೋದ್ರೆ ಮತ್ತೆ ತರ್ಸೋದಕ್ಕೆ ಆಗಲ್ವಾ ಅಂತ ಹೇಳ್ಬಿಟ್ಟು. ಕಳೆದೋದ್ರೆ ತರಿಸ್ಬೋದು ಯಾವುದೇ ಐಟಮ್ ಆದ್ರೂ. ಆದ್ರೆ ಅದು ಬರೋದು ಒಂದು 10, 15 ಡೇಸ್ ಆಗೋ ಕಾರಣದಿಂದ ನಾವು ಅದನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಯಾವುದೇ ಐಟಮ್‌ನು. ಇದೆಲ್ಲ ಐಟಮ್‌ನ ಒಟ್ಟಿಗೆ ಕಲೆಕ್ಟ್ ಮಾಡಿಬಿಟ್ಟು ತಂದು ಒಂದು ಕಡೆ ಇಡಬೇಕಂತ ಹೇಳಿದ್ರೆ ತುಂಬಾನೇ ಟೈಮ್ ಹಿಡಿಯುತ್ತೆ. ಆದ್ರೆ ಈ ನನ್ನ ಟ್ರ್ಯಾಕ್ಟರ್ ಅಟ್ಯಾಚ್‌ಮೆಂಟ್ ಲೋಡರ್ ಇರೋ ಕಾರಣದಿಂದ ನಾನು ಆಲ್ಮೋಸ್ಟ್ ತುಂಬಾನೇ ಹೆಲ್ಪ್ ಆಗುತ್ತೆ ಇದರಲ್ಲಿ. ನಾನು ಒನ್ ಡೇ ಕಂಪ್ಲೀಟ್ ಕೆಲಸ ಆಗೋದು ನನಗೆ ಆಲ್ಮೋಸ್ಟ್ ಒಂದು 2 ಅವರ್ಸಲ್ಲಿ ಕಂಪ್ಲೀಟ್ ಮುಗ್ದೋಗುತ್ತೆ. ಈ ಟ್ರ್ಯಾಕ್ಟರ್ ಅಟ್ಯಾಚ್‌ಮೆಂಟ್ ಬಗ್ಗೆನೂ ತುಂಬಾನೇ ಎಂಕ್ವೈರಿ ಇದೆ. ಅದನ್ನು ಕೂಡ ನಾನು ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ಹಾಕ್ತೇನೆ. ಹಾಗೆ ನಮ್ಮ ಶೆಡ್‌ನ ಕಾಸ್ಟ್ ಬಗ್ಗೆ ಆಗಿರ್ಬೋದು, ಇಕ್ವಿಪ್‌ಮೆಂಟ್ ಬಗ್ಗೆ ಆಗಿರ್ಬೋದು, ಇನ್ನೂ ತುಂಬಾನೇ ಎಂಕ್ವೈರಿಗಳಿದಾವೆ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಕಂಪ್ಲೀಟ್ ಆಗಿ. ಮತ್ತೆ ಯಾವ್ದಾದ್ರು ಕ್ವೆಷನ್‌ಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಕೊಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಐ ಹೋಪ್ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ದಯವಿಟ್ಟು ನನ್ನ ಯೂನಿಕಾರ್ನ್ ಫಾರ್ಮ್ ಪೇಜ್‌ನ ಫಾಲೋ ಮಾಡೋದನ್ನ ಮಾತ್ರ ಮರೆಯೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.